ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ರೈಲು ನಿಲ್ದಾಣಕ್ಕೆ ವ್ಯವಸ್ಥಾಪಕ ನಿರ್ದೇಶಕರ ಭೇಟಿ, ಸೌಲಭ್ಯಗಳ ಪರಿಶೀಲನೆ. ಬಲಗೈ ಸಮುದಾಯದ ಮೇಲೆ ಗೂಬೆ ಕೂರಿಸಲು ಪ್ರಯತ್ನ, ಒಳ ಮೀಸಲು ಜಾರಿಗೆ ವಿರೋಧವಿಲ್ಲ. 23ರಂದು ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣ, ರವೀಂದ್ರನಾಥ್ ಪಟ್ಟಿ. ನಗರ ಶಾಸಕರ ರಾಜೀನಾಮೆ ಬೇಕಿಲ್ಲ, ರಾಜಕೀಯ ತೀಟೆಗೆ ಮಾತನಾಡುವುದನ್ನು ಬಿಟ್ಟು ಹೋರಾಟಕ್ಕೆ ಧ್ವನಿಯಾಗಲಿ, ಅಶೋಕ್ ಕುಮಾರ್ ಜೈನ್. ಪೋಷಣಾ ಅಭಿಯಾನದ ಕುರಿತು ಕಾರ್ಯಾಗಾರ, ಯೋಜನೆ ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ, ನವೀನ್ ಕುಮಾರ್. ಮಾರ್ಚ್ 22ರಂದು ರಾಜ್ಯ ಬಂದ್ಗೆ ಬೆಂಬಲ, ಸ್ವಯಂ ಪ್ರೇರಿತ ಬಂದ್ಗೆ ಬೆಂಬಲಿಸಲು ಅಶೋಕ್ ಕುಮಾರ್ ಜೈನ್ ಮನವಿ. ಸ್ಟೇಷನ್ ರಸ್ತೆಯಲ್ಲಿ ರಸ್ತೆ ಅಪಘಾತ, ಉತ್ತರ ಪ್ರದೇಶದ ಮೂಲದ ವ್ಯಕ್ತಿ ಸಾವು. ವಾರ್ತೆಗಳ ವಿವರ. ನಗರದ ರೈಲ್ವೆ ನಿಲ್ದಾಣಕ್ಕೆ ಇಂದು ದಕ್ಷಿಣ ಮಧ್ಯ ರೈಲ್ವೆಯ ಜನರಲ್ ಮ್ಯಾನೇಜರ್ ಅರುಣ್ ಕುಮಾರ್ ಜೈನ್ ಭೇಟಿ ನೀಡಿ ನಿಲ್ದಾಣದ ಪರಿಶೀಲನೆ ನಡೆಸಿದರು. ನಿಲ್ದಾಣದ ಮೂಲಭೂತ ಸೌಕರ್ಯಗಳ ಪರಿಶೀಲನೆ ನಡೆಸಿ ಪ್ರಯಾಣಿಕರಿಗೆ ಲಭ್ಯವಿರುವ ಸೌಲಭ್ಯಗಳು, ನಿಲ್ದಾಣದ ನಿರ್ವಹಣೆ ಮತ್ತು ಮುಂದಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ನಿಲ್ದಾಣಕ್ಕೆ ಬಂದ ತಕ್ಷಣ ಜಿಎಂ ಜೈನ್ ಅವರು ವಿವಿಧ ವಿಭಾಗಗಳ ಅಧಿಕಾರಿಗಳೊಂದಿಗೆ ಪ್ಲಾಟ್ಫಾರ್ಮ್ಗಳು, ತಾತ್ಕಾಲಿಕ ನಿರೀಕ್ಷಾ ಕೊಠಡಿಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ಸೌಲಭ್ಯ, ಪಾರ್ಕಿಂಗ್ ವ್ಯವಸ್ಥೆ, ಟಿಕೆಟ್ ಬುಕಿಂಗ್ ಕೌಂಟರ್ ಹಾಗೂ ಪ್ರಯಾಣಿಕರ ಪ್ರತಿಸ್ಪಂದನ ಪಡೆಯುವ ಕೇಂದ್ರಗಳನ್ನು ಪರಿಶೀಲಿಸಿದರು. ಸರ್ ಇಲ್ಲಿ ನೋಡಿ ಸರ್, स्पेशल ट्रेन का स्पेशल ट्रेन है ना, वो भी एक्सप्रेस भी होना था। सर 1 सेकंड सर. ಓಕೆ ಸರ್. ಪ್ಲಾಟ್ಫಾರ್ಮ್ಗಳಲ್ಲಿ ಸ್ವಚ್ಛತೆ ಮತ್ತು ಸಿಸಿಟಿವಿ ಕ್ಯಾಮೆರಾಗಳ ಸ್ಥಿತಿಯನ್ನು ವೀಕ್ಷಿಸಿದರು. ಅಲ್ಲದೆ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗುವಂತೆ ಹೊಸ ಸೌಲಭ್ಯಗಳನ್ನು ಸೇರಿಸುವ ಬಗ್ಗೆ ಚರ್ಚಿಸಿದರು. ನಿಲ್ದಾಣದಲ್ಲಿ ಪ್ರಸ್ತಾಪಿತ ಸುಧಾರಣೆಗಳ ಬಗ್ಗೆ ಪ್ರತಿಕ್ರಿಯೆ ಪಡೆಯಲು ಕೆಲ ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದರು. ಪ್ರಯಾಣಿಕರು ತಾವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ವಿವರಿಸಿದರು. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ನಿಲ್ದಾಣದ ಸುರಕ್ಷತೆ, ಕುಡಿಯುವ ನೀರಿನ ಅಗತ್ಯ, ಹೆಚ್ಚುವರಿ ಟಿಕೆಟ್ ಕೌಂಟರ್, ಲಿಫ್ಟ್ ಮತ್ತು ಎಸ್ಕ್ಯುಲೇಟರ್ ವ್ಯವಸ್ಥೆಗಳ ಅಗತ್ಯವನ್ನು ಅವರು ಪ್ರಸ್ತಾಪಿಸಿದರು. ಈ ಬಗ್ಗೆ ಗಂಭೀರವಾಗಿ ಗಮನ ಹರಿಸುವುದಾಗಿ ಜಿಎಂ ಭರವಸೆ ನೀಡಿದರು. ಸರ್ VIP on this side. Later on it will be different. So we'll have direct entry of the wide on that side.
ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಿಲ್ದಾಣದ ಅಭಿವೃದ್ಧಿಯ ಮುಂದಿನ ಹಂತಗಳ ಬಗ್ಗೆ ಸಮಾಲೋಚಿಸಿದರು. ರಾಯಚೂರು ರೈಲ್ವೆ ನಿಲ್ದಾಣವು ಪ್ರಮುಖ ಸಂಪರ್ಕ ಕೇಂದ್ರವಾಗಿರುವುದರಿಂದ ಇದನ್ನು ಸುಧಾರಿಸುವ ಅಗತ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಪ್ಲಾಟ್ಫಾರ್ಮ್ಗಳ ವಿಸ್ತರಣೆ, ದೀರ್ಘ ದೂರದ ರೈಲುಗಳ ನಿಲುಗಡೆ ಹಾಗೂ ಹೊಸ ಸೌಲಭ್ಯಗಳ ಜಾರಿಗೆ ಸಂಬಂಧಿಸಿದ ಪ್ರಸ್ತಾವನೆಗಳನ್ನು ತಯಾರಿಸಲು ಸೂಚನೆ ನೀಡಿದರು. ರೈಲ್ವೆ ವಿಭಾಗದ ಹಿರಿಯ ಅಧಿಕಾರಿಗಳು, ಇಂಜಿನಿಯರ್ಗಳು ಮತ್ತು ಸ್ಥಳೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಮರು ಸಮೀಕ್ಷೆ ನಡೆಸಿ ಜಾರಿಗೆ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿ ಮಾರ್ಚ್ 23ರಂದು ಬೆಂಗಳೂರಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ರಾಜ್ಯ ಬಲಗೈ ಹೊಲೆಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲು ಜಾರಿಗೆ ಕಳೆದ 30 ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ. ಒಳ ಮೀಸಲಾತಿ ಹೋರಾಟಕ್ಕೆ ಹೊಲೆಯ ಸಮುದಾಯ ವಿರೋಧವಿಲ್ಲ. ಆದರೆ ಮಾದಿಗ ಸಮುದಾಯ ಸಂಘಟನೆಗಳ ಮುಖಂಡರುಗಳು ಸಮಾಜದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಗೆ ಜಾರಿಗೆ ಸಮುದಾಯವು ಬೆಂಬಲಿಸಿದೆ. ಆದರೆ ವರದಿ ನೀಡಿ 25 ವರ್ಷ ಕಳೆದು ಹೋಗಿದೆ. ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಹೊಸ ಅಂಕಿ ಅಂಶಗಳ ಆಧಾರದ ಮೇಲೆ ಒಳ ಮೀಸಲು ನಿರ್ಧರಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವ ಆಯೋಗ ರಚಿಸಿದೆ. ಮಾದಿಗ ಹಾಗೂ ಹೊಲೆಯ ಸಮುದಾಯಗಳ ಸಂಘಟನೆಗಳು ಸಹ ಪ್ರತ್ಯೇಕವಾಗಿ ಆಯೋಗಕ್ಕೆ ಮನವಿ ಅಹವಾಲು ನೀಡಿವೆ. ಆದರೆ ಆಯೋಗ ವರದಿ ನೀಡುವ ಮುಂಚಿತವಾಗಿಯೇ ಮಾದಿಗ ಸಮುದಾಯ ಮುಖಂಡರುಗಳು ಬಲಗೈ ಸಮುದಾಯದ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡುತ್ತಲೇ ಇದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅಡ್ಡಿಯಾಗಿದ್ದಾರೆ ಎಂದು ಆರೋಪ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಒಳ ಮೀಸಲು ಜಾರಿಗೆ ನಿರ್ಧರಿಸಬೇಕಿದೆ ಹೊರತು ಮಲ್ಲಿಕಾರ್ಜುನ್ ಖರ್ಗೆಯವರಲ್ಲ. PSI ನೇಮಕಾತಿಯಲ್ಲಿ 45 ಜನ ಲಮಾಣಿಗಳಾಗಿದ್ದಾರೆ, 24 ಜನ ಬಲಗೈ ಸಹೋದರರಾಗಿದ್ದಾರೆ, 12 ಜನ ಮಾದಿಗರಾಗಿದ್ದಾರೆ. ಈ ರೀತಿಯಾಗಿದೆ. ಇದರಿಂದ ಏನಾಗಿದೆ, ಬರೀ ಛಲವಾದಿಗಳ ಮೇಲೆ ಕೂಡುತ್ತದೆ. ಇದು ಏನಾಗಿದೆ, ಆದಿ ಕರ್ನಾಟಕ ಆದಿ ದ್ರಾವಿಡ ಜಾತಿಗಳು ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು. ಈ ಜಾತಿಗಳು ತುಮಕೂರು, ಚಿತ್ರದುರ್ಗ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಬೆಂಗಳೂರಿನಲ್ಲಿ ಮೊದಲಿಂದ ಅದನ್ನು ಸ್ಪಷ್ಟೀಕರಣ ಮಾಡಬೇಕು. ಈಗಾಗಲೇ ಸದಾಶಿವ ವರದಿಯು 30 ವರ್ಷಗಳ ಹಿಂದಿನ ವರದಿಯಾಗಿದ್ದು ಅಂದಿನ ಜನಸಂಖ್ಯೆ ಮತ್ತು ಉದ್ಯೋಗಾವಕಾಶಗಳ ಅಭಿವೃದ್ಧಿಗಳಲ್ಲಿ 80% ಏರುಪೇರಾಗಿದೆ. ಈ ವರದಿಯನ್ನು ಪರಿಗಣಿಸದೆ ತಮ್ಮ ನೇತೃತ್ವ ಸಮಿತಿ ಹೊಸದಾಗಿ ವರದಿಯನ್ನು ಪಡೆದುಕೊಳ್ಳಬೇಕು ಅಂತ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಪತ್ರಿಕೋಟಿಯಲ್ಲಿ ಅದು ಹೇಳಿಕೆಯನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ ಮತ್ತು ಇದೇ ಈಗ ಪತ್ರಿಕೋಟಿ ಏನು ಹೇಳಿಕೆ ಕೊಟ್ಟಿದ್ದೀವಿ ಅದನ್ನೇ ನಾಗಮೋಹನ್ ದಾಸ್ಗೆ ನಾವು ಮನವಿ ಸಲ್ಲಿಸಿದ್ದು. ಅದರಿಂದ ತಾವು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೆಚ್ಚು ಒಂದು ಪ್ರಚಾರ ಮಾಡುವಂತ ಮನವಿ. ಮಾದಿಗ ಸಮಾಜ MLA ಶಿಷ್ಟ ಆಗಿದ್ದರು, ಮಾಲ ಸಮಾಜ MLA ಶಿಷ್ಟ ಆಗಿದ್ದರು. ನಾನು 12 ನೀವು ಜಾಸ್ತಿ ಅದು MLAಗಳ ಕೇಳ್ತಾ ಇಲ್ಲ. MLAಗಳು ಇವತ್ತಿನವರೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ ನಮ್ಮ ಬಗ್ಗೆ ಒಬ್ಬರು ಕಿಂಚಿತ್ ಮಾತಾಡ್ತಾ ಇದ್ದಾರೆ. ನೀವು ಸ್ಪಷ್ಟವಾಗಿ ಹೇಳಿದ್ದಾನೆ ಅಧಿಕಾರ ಇಲ್ಲ. ಸರ್ MLAಗಳಿಂದ ಅಧಿಕಾರ ಆಗಲ್ಲ. ಇವತ್ತು ಸರ್ಕಾರ ನೌಕರಿಗಳಲ್ಲಿ ಅವರೇ ಜಾಸ್ತಿ ಇದ್ದಾರೆ. ಇವತ್ತು ಗ್ರಾಂಟ್ ಅವರಿಗಾಗಿದೆ. 3 ಅಭಿವೃದ್ಧಿಗಳು ಅವ್ರ ಪರವಾಗಿದೆ. ಏನಾಗಿದೆ, ಒಂದು ಸುಳ್ಳು 10 ಸಾಲ ಹೇಳಿದ್ರೆ ಸತ್ಯ ಆಗ್ತದೆ. ಅದನ್ನ ನಾವು ಛಲವಾದಿಗಳು ಪ್ರತಿಪಾದನೆ ಮಾಡಿಲ್ಲ. ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಖರ್ಗೆ ಅವರ ಪ್ರಭಾವ ಇಲ್ಲ ಅಂತೀರಾ? ಇಲ್ಲ, ಅವರು ಖರ್ಗೆ ಅವರು ಅವ್ರು ತಮ್ಮ ಅಧಿಕಾರ ತಮ್ಮದು ತಮ್ಮ ಮಗನ ಉಳಿಸ್ಕೊಳ್ಳಿಕ್ಕೆ ಯಾರು ನಮ್ಮ ಅಧಿಕಾರ ಇಲ್ಲದೇನೆ ಮಗನಿಗೆ ಸಚಿವ ಸ್ಥಾನ. ಬಲಗೈ ಸಮುದಾಯ ಜನರು ಅನೇಕ ಅನ್ಯಾಯಗಳಿಗೆ ಒಳಗಾಗುತ್ತಲೇ ಬಂದಿದ್ದಾರೆ. ಮಾದಿಗ ಸಮುದಾಯಕ್ಕೆ 3 ಪ್ರತ್ಯೇಕ ನಿಗಮಗಳಿವೆ. ಚರ್ಮಗಾರರ ನಿಗಮ, ಸಫಾಯಿ ಕರ್ಮಚಾರಿಗಳ ನಿಗಮ, ಆದಿ ಜಾಂಬವ ನಿಗಮಗಳಿವೆ. 3 ನಿಗಮಗಳಲ್ಲಿ ಮಾದಿಗ ಸಮುದಾಯ ಜನರಿಗೆ ಸೌಲಭ್ಯಗಳು ದೊರಕುತ್ತವೆ. ಆದರೆ ಬಲಗೈ ಸಮುದಾಯದವರಿಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಾತ್ರವಿದೆ. ಇಂದಿಗೂ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಬಲಗೈ ಸಮುದಾಯ ಒಬ್ಬರು ಅಧ್ಯಕ್ಷರಾಗಿಲ್ಲ. ಮಾದಿಗ ಸಮುದಾಯ 3 ಜನರು ಅಧ್ಯಕ್ಷರಾಗಿದ್ದಾರೆ. 2 ಹೈಕೋರ್ಟ್
ನ್ಯಾಯಮೂರ್ತಿಗಳು ಮಾದಿಗ ಸಮಾಜದವರಿಗೆ ದೊರಕಿದೆ. ಇಂದಿಗೂ ಬಲಗೈ ಸಮಾಜ ಒಬ್ಬರಿಗೂ ಅವಕಾಶ ದೊರಕಿಲ್ಲ. ರಾಯಚೂರು ನಗರಸಭೆಯಲ್ಲಿ 6 ಮಾದಿಗ ಸಮಾಜದವರು ಅಧ್ಯಕ್ಷರಾಗಿದ್ದಾರೆ. ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಧಾರವಾಡ ಸೇರಿ ಅನೇಕ ಜಿಲ್ಲೆಗಳಲ್ಲಿ ಛಲವಾದಿ ಸಮುದಾಯದವರಿಗೆ ರಾಜಕೀಯ ಅವಕಾಶವೇದ ದೊರೆತಿಲ್ಲ. 2011 ಜನಗಣತಿ ಆಧಾರದ ಮೇಲೆ ಒಳ ಮೀಸಲು ಜಾರಿಯಾದಲ್ಲಿ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಉಪಜಾತಿಯನ್ನು ನಮೂದಿಸದೇ ಇರುವುದರಿಂದ ಬಲಗೈ ಸಂಬಂಧಿತ ಜಾತಿಗಳ ಖಚಿತ ಜನಸಂಖ್ಯೆ ಮಾಹಿತಿ ಇಲ್ಲ. ಆದಿ ಕರ್ನಾಟಕ, ಆದಿ ದ್ರಾವಿಡ ಸಮುದಾಯಗಳ ನೋಂದಣಿಯಲ್ಲಿ ಆಗಿರುವ ವ್ಯತ್ಯಾಸದಿಂದ ಸಮಾಜ ಜನಸಂಖ್ಯೆಯಲ್ಲಿ ವ್ಯತ್ಯಾಸವಾಗಿದ್ದ ಅವಾಸ್ತವಿಕತೆಯಿಂದ ಕೂಡಿರುವ ನ್ಯಾಯಮೂರ್ತಿ ಎ.ಜೆ. ಸದಾಶಿವ ಆಯೋಗ ವರದಿಯನ್ನು ಒಪ್ಪಲು ಸಾಧ್ಯವಿಲ್ಲ. ಉದ್ಯೋಗ ದೊರೆತಿರುವ ಮಾಹಿತಿಯಲ್ಲಿಯೂ ಲೋಪಗಳಿವೆ. ಅವಾಸ್ತವಿಕ ತಪ್ಪು ಅಂಕಿ ಅಂಶಗಳನ್ನು ಪರಿಗಣಿಸಬಾರದು ಎಂದು ಆಗ್ರಹಿಸಿದರು. ಕಳೆದ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಒಳ ಮೀಸಲಾತಿ ಪಂಚಾಯತ್ಗೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಆದೇಶ, ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಆ ತೀರ್ಮಾನದಂತೆ ರಾಜ್ಯ ಸರ್ಕಾರವು 3 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಸ್.ಎನ್. ನಾಗಮೋಹನ್ ದಾಸ್ ಅವರಿಗೆ ಆಯೋಗವನ್ನು ರಚಿಸಿದ್ದು, ಆಯೋಗವು ಈಗಾಗಲೇ ಎಲ್ಲ ಜನರಿಂದ ಅಹವಾಲುಗಳನ್ನು ಸ್ವೀಕರಿಸಿದೆ. ಈಗಾಗಲೇ ಕಳೆದ ತಿಂಗಳು ಮಾದಿಗ ಸಮಾಜವು ಅವರನ್ನು ಕರೆಸಿ ಅಂಬೇಡ್ಕರ್ ಭವನದಲ್ಲಿ ಮನವಿ ಸಲ್ಲಿಸಿದೆ. ಅದರಂತೆ ಬಲಗೈ ಮತ್ತು ಛಲವಾದಿ ಒಳ ಮೀಸಲು ಸಮಿತಿಯ ಪದಾಧಿಕಾರಿಗಳು 23ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಅವರನ್ನು ಕರೆಸಿ ಮನವಿ ಸಲ್ಲಿಸಿ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈ ಪತ್ರಿಕೋತ್ಸವ ನಾವು ಈ ಮೂಲಕ ವಿಧಿಸಿಕೊಳ್ಳುತ್ತೇವೆ. ಈಗ ಏನಾಗಿದೆ, ಮಾದಿಗ ಸಮಾಜವು ಕೇವಲ ಛಲವಾದಿ ಸಮಾಜದ ಮೇಲೆ ಭೂಮಿ ಕೊಡಿಸಿಕೊಳ್ಳುತ್ತಾ 30 ವರ್ಷದಿಂದ ತಾವು ಕೆಲಸ ಮಾಡ್ತಾ ಇದ್ದಾರೆ. ಛಲವಾದಿ ಸಮಾಜವು ಆರ್ಥಿಕ, ಸಾಮಾಜಿಕ ಮತ್ತು ಉದ್ಯೋಗದಲ್ಲಿ ಅತಿ ಹಿಂದುಳಿದ ಜಾತಿಗಳನ್ನು, ಯಾಕಂದ್ರೆ ನಮ್ಮವರು ಯಾರೋ ಅದ್ರ ಬಾಯಿ ಬಿಚ್ಚಿ ಮಾತಾಡ್ತಾ ಇಲ್ಲ. ಈಗಾಗಲೇ ಮಾದಿಗ ಸಮಾಜವು ಸರ್ಕಾರಕ್ಕೆ ಅವರ ಅಭಿವೃದ್ಧಿಗಾಗಿ 3 ನಿಯಮಗಳನ್ನು ಮಾಡಿದೆ. ಒಂದು, ಆರ್ಥಿಕ ಉದ್ಯಮವನ್ನು ಇದನ್ನು ಮಾಡಿ ಆರ್ಥಿಕ ಮುಂಗಡಿಗೆ ಸರ್ಕಾರ 3 ನಿಯಮ ಅಭಿವೃದ್ಧಿ ಮಾಡಿ 1976ರಲ್ಲಿ ಚರ್ಮಕಾರ ಕೆಲಸ ಮಾಡುವ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಮಾಡಲು ಲಿಡ್ಕರ್ ಅಂತ ಮಾಡಿದೆ, ಚರ್ಮಕಾರಿಕ ಅಭಿವೃದ್ಧಿ ನಿಗಮ ಅಂತೇಳಿ. ಅಲ್ಲಿ ವರ್ಷಕ್ಕೆ 5,000 ಫಲಾನುಭವಿಗಳಿಗೆ ಸೌಲಭ್ಯ ಕೊಡ್ತಾರೆ. 5 ಇಂಟಾಗಿ ಈಗಾಗಲೇ 2.5 ಲಕ್ಷ ಕುಟುಂಬಗಳು ಸೌಲಭ್ಯ ಪಡ್ತಾರೆ. ಅದು ಕೇವಲ ಮಾದಿಗ ಸಮಾಜದವರು. ಅದರಂತೆ 60% ಪೌರ ಕಾರ್ಮಿಕರು ಮಾದಿಗರಾಗಿದ್ದಾರೆ. ಅವರಿಗಾಗಿ ಸಫಾರಿ ಕರ್ಮಚಾರ ಆಯೋಗ ಮಾಡಿದೆ ರಾಜ್ಯ ಸರ್ಕಾರ. 10 ವರ್ಷಕ್ಕಾಗಿ ಅವರು ಹಲವಾರು ಸೌಲಭ್ಯಗಳು ಪಡ್ಕೊಂಡು ಈಗಾಗಲೇ 5 ಲಕ್ಷಕ್ಕೆ ಹೆಚ್ಚು ಜನರು ಅದನ್ನು ಲಾಭ ಪಡೆದಿದ್ದಾರೆ. ಅದರಂತೆ ಸಚಿವ ಸ್ಥಾನ, ಶಾಸಕರು ಆಯ್ಕೆಯಲ್ಲಿಯೂ ಸಮಾಜಕ್ಕೆ ಅನ್ಯಾಯವಾಗಿದ್ದು ರಾಜಕೀಯ ಪ್ರಾತಿನಿಧ್ಯವೂ ಇಲ್ಲದೆ ಹೋಗಿದೆ. ಆದರೆ ಮಾದಿಗ ಸಮುದಾಯ ಮುಖಂಡರುಗಳು 10 ಬಾರಿ ಸುಳ್ಳು ಹೇಳಿ ಸತ್ಯವಾಗಿಸಲು ಹೊರಟಿದ್ದಾರೆ. ಕಾರಣ, ಬೆಂಗಳೂರಿನಲ್ಲಿ ನಡೆಯಲಿರುವ ವಿಚಾರ ಸಂಕಿರಣದಲ್ಲಿ ಎಲ್ಲ ಜಿಲ್ಲೆಗಳಿಂದ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಮ್ಮಣ್ಣ, ಭಾಸ್ಕರ್ ರಾಜ್, ಆರ್ ಬಸವರಾಜ್, ನರಸಿಂಹಲು ನೆಲಹಾಳ, ರಾಜು ಪಟ್ಟಿ, ಯಲ್ಲಪ್ಪ ಇನ್ನಿತರರು ಇದ್ದರು. ಏಮ್ಸ್ ಹೋರಾಟಕ್ಕೆ ಸಂಬಂಧಿಸಿದಂತೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಇವರು ಅಗತ್ಯ ಬಿದ್ದರೆ ರಾಜೀನಾಮೆ ನೀಡುವುದಾಗಿ ಹೇಳಿದ್ದಾರೆ. ಆದರೆ ಬದ್ಧತೆ ಬೇಕಿದೆ ಹೊರತು ರಾಜೀನಾಮೆಯಲ್ಲ ಎಂದು ಸಮಿತಿ ಸಂಚಾಲಕ ಅಶೋಕ್ ಕುಮಾರ್ ಜೈನ್ ತಿರುಗೇಟು ನೀಡಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಜೆಪಿಯಿಂದ ಏಮ್ಸ್ ಮಂಜೂರಾತಿಗೆ ದೆಹಲಿಗೆ ನಿಯೋಗ ಹೋಗುವುದಾಗಿ ಅವರೇ ಪ್ರಕಟಿಸಿದ್ದರು. ಕೊಟ್ಟ ಭರವಸೆಯಂತೆ ನಿಯೋಗ ತೆರಳಿಲ್ಲ ಎಂದು ಎಚ್ಚರಿಸುವ ಕೆಲಸ ಹೋರಾಟ ಸಮಿತಿ ಮಾಡಿದೆ. ಆದರೆ ಏಮ್ಸ್ ಮಂಜೂರಾತಿಗೆ ಸಚಿವ ಸಂಪುಟ ತೀರ್ಮಾನಿಸಬೇಕೆಂದು ಹೇಳುವಾಗ ಅವರೇ ಸದನದಲ್ಲಿ ಪ್ರಶ್ನಿಸಬಹುದಿತ್ತು. ಅಲ್ಲದೆ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಸಚಿವ ಸಂಪುಟ ತೀರ್ಮಾನಿಸಬಹುದಿತ್ತು. ರಾಜಕೀಯವಾಗಿ ಏಮ್ಸ್ ಹೋರಾಟವನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಬಾರದು. ಏಮ್ಸ್ ಹೋರಾಟ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳಿಗೆ ಸೇರಿದ್ದಲ್ಲ. ಸಮಗ್ರ ಜಿಲ್ಲೆಯ ಜನರ ಆರೋಗ್ಯಕ್ಕಾಗಿ ಏಮ್ಸ್ ಮಂಜೂರಾತಿಗೆ 3 ವರ್ಷದಿಂದ ನಡೆಯುತ್ತಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, ಎನ್.ಎಸ್. ಬೋಸರಾಜ್ ಸೇರಿದಂತೆ ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರು, ಹೋರಾಟಗಾರರ ನಿಯೋಗ ದೆಹಲಿಗೆ ತೆರಳಿದ್ದಾಗಲೂ ಅವರಿದ್ದರು. ಅಂದೇ ಸಚಿವ ಸಂಪುಟದ
ತೀರ್ಮಾನವಾಗಬೇಕೆಂದು ಹೇಳಬಹುದಿತ್ತು. ಅಂದು ಮಾತನಾಡದೆ ಈಗ ರಾಜ್ಯ ಸರ್ಕಾರ ಸಚಿವ ಸಂಪುಟ ತೀರ್ಮಾನವಾಗಬೇಕೆಂದು ಹೇಳುತ್ತಿದ್ದಾರೆ. ಅದೇ ಕಾಳಜಿಯನ್ನು ಸರ್ಕಾರ ಗಮನ ಸೆಳೆದು ಪ್ರಶ್ನಿಸಬಹುದಿತ್ತು ಎಂದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ನೇಮಕಾತಿಯಲ್ಲಿ ಮಾಧ್ಯಮ ಸ್ನೇಹಿತರು ನಮ್ಮ ನಗರ ಶಾಸಕರಿಗೆ ಪ್ರಶ್ನೆ ಮಾಡಿದ್ದಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಸರಿಯಾಗಿ ಕಾಂಗ್ರೆಸ್ನವರು ಪದ್ಧತಿ ಪ್ರಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನ ಒಂದ್ ಕಡೆ ಉತ್ತರ ಹೇಳಿದ್ದಾರೆ, ಇನ್ನೊಂದು ಕಡೆ ಹಾಸ್ಯಾಸ್ಪದ ಹೇಳಿಕೆ. ನನ್ನಿಂದ ಏಮ್ಸ್ ಆಗೋದಿತ್ತಂದ್ರೆ ನಾನು ರಾಜೀನಾಮೆ ಕೊಡೋದು ಸಿದ್ಧ. ನಾವು ಅಷ್ಟೇ ಏಮ್ಸ್ ಹೋರಾಟಗಾರರು ನಗರ ಶಾಸಕರಿಗೆ ಹೇಳ್ತೀವಿ. ಮೊದಲನೇ ಪ್ರಶ್ನೆ ಏನಂದ್ರೆ, ನಿಮ್ಮ ಕ್ಷೇತ್ರದಲ್ಲಿ ಸಾವಿರಾರು ದಿನಗಳಿಂದ ಹೋರಾಟ ನಡೆದು ನಿಮಗೆ ನೆಮ್ಮದಿಯಿಂದ ನಿದ್ದೆ ಬಂದಿದೆಯಲ್ಲ ಅಂತಕ್ಕಂಥ ಪ್ರಶ್ನೆ. ಒಬ್ಬ ಜವಾಬ್ದಾರಿ ಜನಪ್ರತಿನಿಧಿಗಳು ನೀವು 1,000 ದಿನ ಮೇಲೆ ಹೋರಾಟ ಮಾಡ್ತೀವಿ. ನಿಮ್ಮ ಪಕ್ಷ ರಾಜ್ಯದಲ್ಲಿ ಇಲ್ಲ, ಕೇಂದ್ರದಲ್ಲಿದೆ. ನೀವು ಪ್ರಹ್ಲಾದ್ ಜೋಶಿ ಪರಿಚಯ ಇಲ್ವಾ? ನೀವು ರಾಯಚೂರಿನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು, 3ನೇ ಬಾರಿ ನೀವು ಶಾಸಕರು. ನೀವು ಹುಬ್ಬಳ್ಳಿ ಧಾರವಾಡ ನಮ್ಮನ್ನ ನಿಯೋಗ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನಲ್ಲ. ನಿಮಗೆ ಕಳಕಳಿ ಕಾಳಜಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಪ್ರಹ್ಲಾದ್ ಜೋಶಿ ಜೊತೆ ಮಾತಾಡ್ಬೋದಾಗಿತ್ತಲ್ಲ. ಅಣ್ಣ, ನಮ್ಮ ಕ್ಷೇತ್ರದಲ್ಲಿ ಸಾವಿರಾರು ದಿನ ಕೂತಿದ್ದಾರೆ ಏಮ್ಸ್ ಅಂತಕ್ಕಂಥದ, ಅದ್ರ ಬಗ್ಗೆ ಯಾಕೆ ನಿಮಗೆ ಕಳಕಳಿ ಕೊಡಲಿಲ್ಲ ಅಂತಕ್ಕಂಥ ಪ್ರಶ್ನೆ. ಇದಲ್ಲದೆ ಮುಖ್ಯಮಂತ್ರಿಗಳು ಪತ್ರ ಬರೆದರೆ ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಳ್ಳಬೇಕಾಗಿತ್ತು. ನಾನು ಶಾಸಕರಿಗೆ ಹೇಳ್ತೇನೆ, ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ಕಾಂಗ್ರೆಸ್ ವೇದಿಕೆಯಲ್ಲ, ಜೆಡಿಎಸ್ ವೇದಿಕೆಯಲ್ಲ, ಬಿಜೆಪಿ ವೇದಿಕೆಯಲ್ಲ. ಇದು ಸಮಗ್ರ ರಾಯಚೂರಿನ ಆರೋಗ್ಯದ ದೃಷ್ಟಿಯಿಂದ ಹಿಂದುಳಿದ ಜಿಲ್ಲೆ ರಾಯಚೂರಿಗೆ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯನ್ನ ರಾಯಚೂರಿಗೆ ಕೊಡಬೇಕು. ಈ ಹಿಂದೆ IIT ನಾವು ತಪ್ಪಿಸಿದಿಲ್ಲ. ಹಿಂದೆ ಸನ್ಮಾನ್ಯ ಹಿರಿಯ ಮುಖ್ಯಮಂತ್ರಿಗಳಿದ್ದಾರೆ, ಏಮ್ಸ್ ಕೊಡೋಣ. ಈಗ IIT ನಲ್ಲಿಂದ ತಪ್ಪಾಗಿದೆ, 3 ಹೆಸರುಗಳನ್ನು ಕಳಿಸಿದ ಅಂತಕ್ಕಂಥ ಉದ್ದೇಶದೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಇದೇ ಕಾಂಗ್ರೆಸ್ ಸರ್ಕಾರ 22/8/2023 ತೇದಿಗೆ ಸರ್ವಪಕ್ಷಗಳ ನಿಯೋಗವನ್ನ ನಮ್ಮ ಆರೋಗ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಪ್ರಕಾಶ್ ಪಾಟೀಲ್, NS ಬೋಸರಾಜ್ ನೇತೃತ್ವದಲ್ಲಿ ತಾವು ಇದ್ದೀರಿ, ಜೆಡಿಎಸ್ನವರು ಕರೆಯೋಕಾಯಿತು. ಕೇಂದ್ರ ಸಚಿವರುಗಳ ಅನೇಕರು ರಾಜ್ಯದವರೇ ಇದ್ದು ಅವರಿಂದ ಕೇಂದ್ರದ ಮೇಲೆ ಒತ್ತಡ ಹಾಕಿಸುವ ಒಂದೇ ಪ್ರಯತ್ನ ಶಿವರಾಜ್ ಪಾಟೀಲ್ ಮಾಡಿಲ್ಲ. 1,000 ಹೋರಾಟ ನಡೆದ ನಂತರ ಶಾಸಕ ಮಾನಪ್ಪ ವಜ್ಜಲ್ ಭಾಗವಹಿಸಿದ್ದರು. ಕೇಂದ್ರದಲ್ಲಿ ಅವರದೇ ಸರ್ಕಾರವಿದ್ದು ಕೇಂದ್ರದ ಮೇಲೆ ಒತ್ತಡ ಹಾಕಿ ಮಂಜೂರಿ ಮಾಡಿಸಬೇಕೆಂದರು. ಕೇಂದ್ರ ಸಚಿವರು ಬಂದಾಗಲೂ ಹೋರಾಟಗಾರರ ಕರೆಗೂ ಸ್ಪಂದಿಸಿಲ್ಲ ಎಂದರು. ಜಿಲ್ಲೆಯ ಅನೇಕ ಶಾಸಕರುಗಳು ಹೋರಾಟಕ್ಕೆ ಬಂದಿಲ್ಲ. ಏಮ್ಸ್ ಹೋರಾಟಕ್ಕೆ ಎಲ್ಲ ಪಕ್ಷದ ಶಾಸಕರುಗಳು ಗಟ್ಟಿ ಧ್ವನಿ ಬೇಕಿದೆ ಎಂದರು. ರಾಜಕೀಯ ತೀಟೆ ತೀರಿಸಿಕೊಳ್ಳಲು ಶಾಸಕರು ಮಾತನಾಡಿದರೆ ಅವರ ರಾಜೀನಾಮೆ ನಮಗೆ ಬೇಕಿಲ್ಲ. ಅವರ ಸ್ವಇಚ್ಛೆ ಬೆಂಬಲ ಹೋರಾಟಕ್ಕೆ ಬಲ ಕೊಡಿಸುವ ಕೆಲಸ ಮಾಡಲಿ ಎಂದರು. ಹಿಂದೆ ಇರತಕ್ಕಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವ್ಯ ಅವರಿಗೆ ಮಾತಾಡಿದ್ದರ ಜಗ್ಗ ಜಾಹೀರಾಗಿದೆ. ಆಮೇಲೆ ನೀವು ಸಚಿವ ಸಂಪುಟದ ತೀರ್ಮಾನ ತಗಬೇಕು ಅಂತಕ್ಕಂಥ ಒತ್ತಾಯ ಮಾಡಬಹುದಾಗಿತ್ತಲ್ಲ. ನಿಮ್ಮ ಪಕ್ಷಗಳ ಕೆಸರದ ಎರಚಾಟಕ್ಕೆ ನಮ್ಮನ್ನು ಯಾಕೆ ಪರಿಪೋಷ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆ ನಮ್ದು. ನೀವು ಸಚಿವ ಸಂಪುಟ ತೀರ್ಮಾನ ಮುಖ್ಯ. ನಾವು ಬೋಸರಾಜ್ ಸರ್ ಹೇಳಿದೀವಿ, ನಮ್ಮನ್ನು ಅವರು ಹೇಳಿದ್ದಾರೆ. ಬೋಸರಾಜ್ ಸರ್ ಇವತ್ತಿಗೂ ಪ್ರಶ್ನೆ ಮಾಡ್ತೀವಿ ನಾವು. ಸರ್, ನೀವು ಮುಖ್ಯಮಂತ್ರಿಗಳು ಪತ್ರ ಬರೆದ್ರೆ ಸುಪ್ರೀಂ ಅಲ್ಲ, ಸಚಿವ ಸಂಪುಟ ತೀರ್ಮಾನ ಆಗ್ಬೇಕು ಅಂತಕ್ಕಂಥ ನನ್ನ ಒತ್ತಾಯ ಆಗಿತ್ತು. ಮುಖ್ಯಮಂತ್ರಿ ಪತ್ರ ಬರೆದ್ರೆ ಮುಗಿದೋಯ್ತು ಅಲ್ಲ, ಅದು ಸಚಿವ ಸಂಪುಟ ಏನಕ್ಕೆ ತಗೋತೀರಾ? ರಾಜ್ಯದಲ್ಲಿ ಸಚಿವ ಸಂಪುಟ ಸರ್ಕಾರ ಯಾಕೆ ಮಾಡ್ತದೆ? ಬಿಟ್ಬಿಡೋದಾಗಿತ್ತಲ್ಲ, ಮುಖ್ಯಮಂತ್ರಿಗಳ ಆದೇಶ ಮೇಲೆ ಆಗ್ಬೇಕಾಗಿತ್ತಲ್ಲ ಅಂತಕ್ಕಂಥ ಕಾಂಗ್ರೆಸ್ ಕೂಡ ನಮ್ಮ ಪ್ರಶ್ನೆ ಇದೆ. ಸಚಿವ ಸಂಪುಟದ ತೀರ್ಮಾನ ಬಹಳ ಮುಖ್ಯ. ರಾಜ್ಯಾಂಗದ ಮೇಲೆ ಕಾರ್ಯದ ಮೇಲೆ ಅಂತಕ್ಕಂಥ ನಮಗೂ ಗಮನಕ್ಕೆ ಹೋರಾಟಗಾರರಿಗೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಇವತ್ತು ಉಸ್ತುವಾರಿ ಸಚಿವರು ಶ್ರೀ ಪ್ರಕಾಶ್ ಪಾಟೀಲ್ಗೂ, NS ಬೋಸರಾಜ್ ಅವರಿಗೂ, ನಗರ ಶಾಸಕ ಶಿವರಾಜ್ ಪಾಟೀಲ್ಗೂ, ಜಿಲ್ಲೆಯ ಸಮಗ್ರ ಜನಪ್ರತಿನಿಧಿಗಳಿಗೂ ಪ್ರಶ್ನೆ ಮಾಡ್ತೀವಿ. ನಿಮಗೆ ಒಂದು ಜವಾಬ್ದಾರಿಯ ಜನಪ್ರತಿನಿಧಿ, ಜಿಲ್ಲೆಯ ಹಿತದೃಷ್ಟಿ, ನನ್ನ ಕ್ಷೇತ್ರದ ಹಿತದೃಷ್ಟಿ ಇಟ್ಕೊಂಡು ಏಮ್ಸ್ಗೆ ಬರಬೇಕು. ಬರೀ ನೀವು ಮುಖ್ಯಮಂತ್ರಿಗಳ ಪತ್ರ ಬರೆದು ಸುಮ್ಮನೆ ಯಾವಾಗ ಮಾತಾಡ್ಕೊಂಡು ಹೋದ್ರೆ ಅಲ್ಲ, ಚಿಂತೆ ಮಾಡಬೇಕು. ಇದಕ್ಕೆ ಇದೇ 84 ದಿವಸ ಸಂಧಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ದಿನಾ ಇಬ್ಬರು ಬೆಳಿಗ್ಗೆ 8 ಗಂಟೆ ಕುಂತ್ರೆ ಹೋರಾಟಗಾರ ಎಸ್ ಮಾರೆಪ್ಪ ಮಾತನಾಡಿ, ಏಮ್ಸ್ ಮಂಜೂರಾತಿಗೆ ಸಚಿವ ಸಂಪುಟ ತೀರ್ಮಾನ ಬೇಕೆಂದರೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲರೇ ಸದನದಲ್ಲಿ ಧ್ವನಿ ಎತ್ತಿ ಮಾತನಾಡಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ರಾಜಕೀಯವಾಗಿ ಹೋರಾಟವನ್ನು ವಿಭಜಿಸದೆ ಎಲ್ಲರೂ ಒಂದೇ ಧ್ವನಿಯಲ್ಲಿ ಸರ್ಕಾರಗಳ ಮೇಲೆ ಒತ್ತಡ ಹಾಕಬೇಕು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಲು ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಜಗದೀಶ್ ಪಾಟೀಲ್,
ರಮೇಶ್ ಕಲ್ಲೂರಕರ್, ಸುಲೋಚನಾ ಸಂಘ, ವಾಸಿಫ್ ಇದ್ದರು. ಜಿಲ್ಲೆಯ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯನ್ನು ಹೊಂದಿದೆ. ಅದರಲ್ಲೂ ಜಿಲ್ಲೆಯಲ್ಲಿ ಹೆಚ್ಚಿನ ಅಪೌಷ್ಟಿಕತೆ ಇದ್ದು ಇದನ್ನು ಹೋಗಲಾಡಿಸಲು ನಿಟ್ಟಿನಲ್ಲಿ ಸರ್ಕಾರ ಜಾರಿಗೊಳಿಸಿರುವ ಘೋಷಣೆ ಅಭಿಯಾನದ ಜೊತೆಗೆ ಇಲಾಖೆಯ ವಿವಿಧ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡಲು ಕಾರ್ಯಾಗಾರವನ್ನು ಏರ್ಪಡಿಸಿದ್ದು, ಕಾರ್ಯಾಗಾರದಲ್ಲಿ ಮಾಹಿತಿ ಪಡೆದುಕೊಂಡು ಕ್ರಮ ವಹಿಸಿ ಕೆಲಸ ಮಾಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ನಿರ್ದೇಶಕ ನವೀನ್ ಕುಮಾರ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಲಿಮಿಟೆಡ್ ಸಂಯುಕ್ತ ಆಶ್ರಯದಲ್ಲಿ 2024-25ನೇ ಸಾಲಿನ IEC HRD ಕಾರ್ಯಕ್ರಮಗಳಡಿ ಇಲಾಖೆಯ ವಿವಿಧ ಯೋಜನೆಗಳು, ಘೋಷಣ್ ಅಭಿಯಾನ್, ಪೌಷ್ಟಿಕ ಕರ್ನಾಟಕ ಹಾಗೂ ಇತರೆ ವಿಷಯಗಳ ಕುರಿತು ಒಂದು ದಿನದ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಇಲಾಖೆಯ ವಿವಿಧ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿ ಇದ್ದರೂ ಇನ್ನೂ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದ್ದು, ಇಲಾಖೆಯಲ್ಲಿ ಹೆಚ್ಚು ಸೇವೆ ಸಲ್ಲಿಸಿದ್ದೇವೆ, ಎಲ್ಲ ಮಾಹಿತಿ ಇದೆ ಎಂದುಕೊಳ್ಳದೆ ಅಭಿಯಾನದ ಕುರಿತು ಪ್ರತಿಯೊಂದನ್ನು ತಿಳಿದುಕೊಳ್ಳಬೇಕಾಗಿದೆ ಎಂದರು. ಇಲಾಖೆಯ ಅನೇಕ ಯೋಜನೆಗಳು, ಹೊಸ ಮತ್ತು ಹಳೆಯ ಯೋಜನೆಗಳನ್ನು ಮತ್ತಷ್ಟು ಕಾರ್ಯರೂಪಕ್ಕೆ ತರುವ ಕೆಲಸ ನಿರಂತರವಾಗಿ ಮಾಡಬೇಕು. ಪ್ರತಿ ವರ್ಷ ಕಾಲಚಕ್ರದಂತೆ ಹಳೆಯ ಯೋಜನೆಗಳ ಜೊತೆಗೆ ಹೊಸ ಯೋಜನೆಗಳ ಮಾಹಿತಿ ತಿಳಿದುಕೊಂಡು ಜನರಿಗೆ ಹೇಗೆ ತಲುಪಿಸಬೇಕು, ಮನದಟ್ಟು ಮಾಡಬೇಕು ಎಂಬುದು ಕಾರ್ಯಾಗಾರದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಾಗಾರದಲ್ಲಿ ಹೊಸ ಮಾಹಿತಿ ನೀಡಲಾಗುತ್ತಿದೆ, ಎಲ್ಲವನ್ನು ತಿಳಿದುಕೊಂಡು ಇತರರಿಗೆ ಹಂಚಬೇಕು. ಇಲ್ಲದಿದ್ದರೆ ಕಾರ್ಯಾಗಾರದ ಉದ್ದೇಶ ವ್ಯರ್ಥವಾಗುತ್ತದೆ. ಕೇವಲ ನಾವು ಮುಂದೆ ಬಂದಿದ್ದೇವೆ ಅಂದುಕೊಳ್ಳದೆ ನಮ್ಮಿಂದ ಹೆಚ್ಚಿನ ಜನರನ್ನು ಮುಖ್ಯ ವಾಹಿನಿಗೆ ತರುವಲ್ಲಿ ಶ್ರಮಿಸಬೇಕು. ಶಾಲೆ ಬಿಟ್ಟವರನ್ನು ಶಾಲೆಗೆ ಸೇರಿಸುವುದು, ಕಲಿಕೆ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ತಿಳಿಸಿದರು. ಇಲಾಖೆಯ ನಿರೂಪಣಾ ಅಧಿಕಾರಿ ಶರಣಮ್ಮ ಮಾತನಾಡಿ, ಇಲಾಖೆಯಲ್ಲಿ ಅನೇಕ ಯೋಜನೆಗಳಿಗೆ ಜೊತೆಗೆ ಹೊಸ ಯೋಜನೆಗಳು ಸೇರ್ಪಡೆಯಾಗಿವೆ. ಈ ಯೋಜನೆಗಳನ್ನು ಮುಂದಿನ ವರ್ಷಕ್ಕೆ ಹೆಚ್ಚಿಸಿಕೊಂಡು ಪ್ರಗತಿ ಸಾಧಿಸಿಕೊಳ್ಳಲು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಇರುವ ಯೋಜನೆಗಳ ಪ್ರತಿಶತವನ್ನು ಕಾಯ್ದುಕೊಂಡು ಹೊಸ ಯೋಜನೆಗಳ ಸಾಧನೆಗೆ ಮುಂದಾಗಬೇಕಿದೆ. ಘೋಷಣ್ ಅಭಿಯಾನದಿಂದ ಸಾಕಷ್ಟು ಜನರಿಗೆ ತಲುಪಿಸುತ್ತಿದ್ದೇವೆ, ಇನ್ನೂ ಪ್ರಗತಿ ಹೊಂದಬೇಕಾಗಿದೆ. ಘೋಷಣ್ ಟ್ರಾಕರ್ನಲ್ಲಿ ಸಾಕಷ್ಟು ಸಮಸ್ಯೆ ಹೇಳಿಕೊಂಡಿದ್ದು, ಅದಕ್ಕೆ ಬದಲಿ ಪರಿಹಾರದ ಬಗ್ಗೆ ಮಾಹಿತಿ ನೀಡಲಾಗಿದೆ. ಪರಿಹಾರ ಕಂಡುಕೊಳ್ಳದೆ ಹಾಗೆಯೇ ಇದ್ದರೆ ಯೋಜನೆಗಳ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ. ಮಾಹಿತಿ ಪಡೆದುಕೊಂಡು ಹೋಗಬೇಕಿದೆ. ಭಾಗ್ಯಲಕ್ಷ್ಮಿ ಯೋಜನೆ ಇದೀಗ ಪ್ರೌಢಾವಸ್ಥೆಗೆ ಬಂದವರಿಗೆ ಫಲಾನುಭವಿಗಳ ಖಾತೆಗೆ ಹಣ ಮಾಡುವ ಕೆಲಸ ನಡೆಯುತ್ತಿದೆ. ಜೊತೆಗೆ ಹೊಸದಾಗಿ ನೋಂದಣಿಯೂ ಮಾಡಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಗಿಲ್ಲೆ ಸುಗೂರು CDPO ಮಹೇಶ್ ನಾಯಕ್, ಮಾನವಿ CDPO ಮನ್ಸೂರ್ ಅಹಮದ್, ಸಿಂಧನೂರು CDPO ಲಿಂಗಣ್ಣ, ತುರ್ವಿಹಾಳ CDPO ND ಅಶೋಕ್, ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ, ಸಂಪನ್ಮೂಲ ವ್ಯಕ್ತಿ, ಘೋಷಣ್ ಅಭಿಯಾನದ ಜಿಲ್ಲಾ ಸಂಯೋಜಕ ಪ್ರಭು ಗೌಡ, ಘೋಷಣ್ ಅಭಿಯಾನದ ಸಹಾಯಕ ಅಧಿಕಾರಿ ಅಮರೇಶ್ ಕಲವರದೊಡ್ಡಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಸಿಬ್ಬಂದಿ ಇದ್ದರು. MES ಸಂಘಟನೆ ಪುಂಡಾಟ ತಡೆಯಲು ನಿಷೇಧಿಸಬೇಕು. ಕಳಸಾ ಬಂಡಾರಿ, ಮಹದಾಯಿ ನೀರಾವರಿ ಯೋಜನೆಗಳ ಜಾರಿಗೆ ಆಗ್ರಹಿಸಿ ಮಾರ್ಚ್ 22ರಂದು ನೀಡಲಾಗಿರುವ ಕರ್ನಾಟಕ ಬಂದ್ ಬೆಂಬಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಹೋರಾಟ ನಡೆಸಲಿದೆ ಎಂದು ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿಯೂ ಬಂದ್ ನಡೆಯಲಿದ್ದ ವರ್ತಕರು, ಆಟೋ ಚಾಲಕರು ಸೇರಿದಂತೆ ಸಾರ್ವಜನಿಕರು ಸ್ವಯಂ ಪ್ರೇರಿತ ಬಂದ್ ಮಾಡಿ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಸಾರ್ವಜನಿಕರಿಗೆ ಗುಲಾಬಿ ಹೂ ನೀಡಿ ಬಂದ್ ಬೆಂಬಲಿಸುವಂತೆ ಮನವಿ ಮಾಡಲಾಗುತ್ತದೆ. ಕನ್ನಡಿಗರೆಲ್ಲರೂ ಬಂದ್ ಬೆಂಬಲಿಸಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಸಾರ್ವಜನಿಕರಿಗೆ ಇವತ್ತು ಮಾಧ್ಯಮಗೋಷ್ಠಿ ಮುಖಾಂತರ ಕೇಳಿಕೊಳ್ತೇವೆ, ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ. ಬಂದ್ ಉದ್ದೇಶ MES ನಿಷೇಧ ಮಾಡಬೇಕಂತಿದ್ರೆ ಮೊದಲು ಏಮ್ಸ್ ಆಗಬೇಕು. ನಮ್ದು ಏಮ್ಸ್ಗೋಸ್ಕರ ಹಾಗೂ NESಗೋಸ್ಕರ, ಆಮೇಲೆ ಮಹದಾಯಿ ಯೋಜನೆ ಮೇಕೆದಾಟು, ಆಮೇಲೆ ಕನ್ನಡಿಗರಿಗೆ ಉದ್ಯೋಗ ಕುರಿತು ಕರ್ನಾಟಕ ಬಂದಿದೆ. ಅದರ ದೃಷ್ಟಿಯಲ್ಲಿ ಮೊದಲನೇ ವಿಷಯ ಏಮ್ಸ್ ಹಾಗೂ MES, ಮಹದಾಯಿ ಯೋಜನೆ ಮೇಕೆದಾಟು, ಕನ್ನಡಿಗ ಉದ್ಯೋಗ ಕುರಿತು ಕೂಡ ನಾವು ಬಂದ್ ಮಾಡೋ ದೃಷ್ಟಿಯಲ್ಲಿ ಇವತ್ತು ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ, ಪ್ರತಿಯೊಬ್ಬರಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ. 22ನೇ ತಾರೀಕು ಮಾರ್ಚ್ ರಂದು ನಾವು ಅವತ್ತು ರಸ್ತೆಯಲ್ಲಿ ಗುಲಾಬಿ ಹೂ ಕೊಟ್ಟನ್ನ
ದಯವಿಟ್ಟು ಬಂದ್ ಮಾಡಿ ಅಂತ ಮುಂಚೆ ಒಂದು ದಿವಸ ನಾವು ಕೇಳ್ಕೊಳ್ತೀವಿ. ಯಾರು ಬಲವಂತ ಇಲ್ಲ, ಸ್ವಯಂ ಪ್ರೇರಿತ ಬಂದ್ ಮಾಡಿದ್ರೆ ಸಂತೋಷ. ಇಲ್ಲಾಂದ್ರೆ ನಮ್ಮ ಕಡೆ ನಾವು ಮನವಿ ಪಡ್ಕೊಂಡು ನಾವು ಘೋಷಣೆಗಳು ಹಾಕೊಂಡು ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಕಳಿಸ್ತೀವಿ. ಇದು ಇವತ್ತು 22ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಏನು ಕನ್ನಡ ಒಕ್ಕೂಟದಿಂದ ಕರೆಯಲಾಗಿದೆ, ಅದಕ್ಕೆ ಬೆಂಬಲಿಸಿ ಮಾತ್ರ ಬಂಧನ ಮಾಡ್ತಾ ಇದ್ದೀವಿ. ಈ ಬಂಧನ ಮಾನವೀಯ ಆಗಲಿ, ನಮ್ಮ ಸೇವೆ ಸಂಘಟನೆ ಜಿಲ್ಲೆಯಲ್ಲಿ ಅವರು ಕೂಡ ಇದೇ ರೀತಿಯನ್ನ ಜನರಿಗೆ ಬೇಡ್ಕೊಂಡು ಅಂದ್ರೆ ಅವ್ರನ್ನ ದಯವಿಟ್ಟು ಒಂದು ಕೈ ಮುಗಿದು ಕೇಳ್ಕೊಂಡು ಈ ಬಂಧನ ಬೆಂಬಲಿಸಿ ಅಂತಕ್ಕಂಥ ನಮ್ಮ ಭಾಗದ ರೈತರಿಗೆ ಏನು ಬರಬೇಕು ಸಾವಿರಾರು ಹೋರಾಟ ನಡೀತಾ ಇದೆ. ಈ ಕಡೆ ನಮ್ಮ ಕನ್ನಡಿಗರಿಗೆ MES ಅಂತ ಈ ಪುಂಡಾಟಿಕೆ ಈ ಗುಂಡಾವೃತ್ತಿ ರಾಜ್ಯದಲ್ಲಿ MES ಪುಂಡಾಟಿಕೆ ಎಲ್ಲೇ ಮೀರುತ್ತಿದೆ. ಕನ್ನಡಿಗ ತಾಳ್ಮೆ ಪರೀಕ್ಷಿಸುವ ಕೆಲಸಕ್ಕೆ ಯಾರೇ ಪ್ರಯತ್ನಿಸಿದರೂ ತಕ್ಕ ಉತ್ತರ ನೀಡಬೇಕಾಗುತ್ತದೆ. ಕನ್ನಡಿಗರ ಸ್ವಾಭಿಮಾನ ಕೆದಕುವವರಿಗೆ ಉತ್ತರ ನೀಡಲು ಬಂದ್ಗೆ ಎಲ್ಲ ಕನ್ನಡ ಪರ ಪ್ರಗತಿಪರ ಸಂಘಟನೆಗಳು ಬೆಂಬಲಿಸಬೇಕೆಂದರು. ಈ ಸಂದರ್ಭದಲ್ಲಿ ಮಾದೇಶ, ಶರಣು ಈಚನಾಳ, ತಿಪ್ಪಣ್ಣ, ಆಸಿಫ್, ರಮೇಶ್, ಪವನ್, ಅಜೀಜ್, ಸುಲೋಚನಾ ಸಂಘ ಇದ್ದರು. ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿ ಹಿಂಬದಿ ಕುಳಿತಿದ್ದ ಬಾಲಕ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕಳೆದ ರಾತ್ರಿ ರಾಯಚೂರಿನಲ್ಲಿ ನಡೆಯಿತು. ನಗರದ ಕೇಂದ್ರೀಯ ಬಸ್ ನಿಲ್ದಾಣ ಹಾಗೂ ರೈಲ್ವೆ ಸ್ಟೇಷನ್ಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಸ್ಟೇಷನ್ ರಸ್ತೆಯಲ್ಲಿನ ಶ್ರೀರಾಮ ಮಂದಿರ ಬಳಿ ಈ ಅಪಘಾತ ನಡೆದಿದೆ. ಉತ್ತರ ಪ್ರದೇಶದ ನಿವಾಸಿ ಸುರೇಶ್ ವಯಸ್ಸು 35 ಮೃತಪಟ್ಟಿದ್ದಾರೆ. ಹಿಂಬದಿ ಕುಳಿತಿದ್ದ ಇವರ ಮಗ ಬಾಲಕ ಶುಭಂ ಅವರ ಕಾಲು ಮುರಿದಿದೆ. ಸುರೇಶ್ ಗ್ರಾನೈಟ್ ಕೆಲಸ ಮಾಡುತ್ತಿದ್ದರು. ರಾಯಚೂರಿಗೆ ಗ್ರಾನೈಟ್ ಕೆಲಸಕ್ಕಾಗಿ ಬಂದಿದ್ದರು. ನಿನ್ನೆ ರಾತ್ರಿ ಬೈಕ್ನಲ್ಲಿ ಸ್ಟೇಷನ್ ರಸ್ತೆ ಮೂಲಕ ತೆರಳುವಾಗ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ರಾಯಚೂರು ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಮೃತದೇಹವನ್ನು ರಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದಾರೆ. ಗಾಯಾಳು ಬಾಲಕನನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈಲು ನಿಲ್ದಾಣಕ್ಕೆ ವ್ಯವಸ್ಥಾಪಕ ನಿರ್ದೇಶಕರ ಭೇಟಿ, ಸೌಲಭ್ಯಗಳ ಪರಿಶೀಲನೆ. ಬಲಗೈ ಸಮುದಾಯದ ಮೇಲೆ ಗೂಬೆ ಕೂರಿಸಲು ಪ್ರಯತ್ನ, ಒಳ ಮೀಸಲು ಜಾರಿಗೆ ವಿರೋಧವಿಲ್ಲ. 23ರಂದು ಬೆಂಗಳೂರಿನಲ್ಲಿ ವಿಚಾರ ಸಂಕಿರಣ, ರವೀಂದ್ರನಾಥ್ ಪಟ್ಟಿ. ನಗರ ಶಾಸಕರ ರಾಜೀನಾಮೆ ಬೇಕಿಲ್ಲ, ರಾಜಕೀಯ ತೀಟೆಗೆ ಮಾತನಾಡುವುದನ್ನು ಬಿಟ್ಟು ಹೋರಾಟಕ್ಕೆ ಧ್ವನಿಯಾಗಲಿ, ಅಶೋಕ್ ಕುಮಾರ್ ಜೈನ್. ಪೋಷಣ ಅಭಿಯಾನದ ಕುರಿತು ಕಾರ್ಯಾಗಾರ, ಯೋಜನೆ ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ, ನವೀನ್ ಕುಮಾರ್. ಮಾರ್ಚ್ 22ರಂದು ರಾಜ್ಯ ಬಂದ್ಗೆ ಬೆಂಬಲ, ಸ್ವಯಂ ಪ್ರೇರಿತ ಬಂದ್ಗೆ ಬೆಂಬಲಿಸಲು ಅಶೋಕ್ ಕುಮಾರ್ ಜೈನ್ ಮನವಿ. ಸ್ಟೇಷನ್ ರಸ್ತೆಯಲ್ಲಿ ರಸ್ತೆ ಅಪಘಾತ, ಉತ್ತರ ಪ್ರದೇಶದ ಮೂಲದ ವ್ಯಕ್ತಿ ಸಾವು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.